ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆರೋಪ ಎಸ್ಐಟಿ ತನಿಖೆಗೆ ಸರ್ಕಾರದ ಅಧಿಕೃತ ಆದೇಶ ಈಗ ಹೊರಬಿದ್ದಿದೆ. ಲೋಕಾಯುಕ್ತ ಕಚೇರಿ ತಲುಪಿದೆ ಸರ್ಕಾರದ ಈ ಆದೇಶ. ಪ್ರಕರಣದ ದಾಖಲೆಗಳನ್ನ ಎಸ್ಐಟಿಗೆ ಹಸ್ತಾಂತರಿಸಬೇಕು ಅಂತ ಆದೇಶ ಹೊರಡಿಸಿದೆ ಸರ್ಕಾರ. ಸೋನಿಯಾ ನಾರಂಗ್ ತನಿಖೆಗೆ ಹೈಕೋರ್ಟ್ ತಡೆ ವಿಚಾರ, ಹೈಕೋರ್ಟ್ ತಡೆ ಪ್ರಶ್ನಿಸಿ ಮೇಲ್ಮನವಿಗೆ ಈಗ ಚಿಂತನೆ ನಡೆಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಲೋಕಾಯುಕ್ತ ಕಾನೂನು ಘಟಕದಿಂದ ಈ ಚಿಂತನೆ ಕೂಡ ನಡೀತಾ ಇದೆ. ಪ್ರಕರಣದ ದಾಖಲೆಯನ್ನ ಈಗಾಗಲೇ ಹಸ್ತಾಂತರಿಸಬೇಕು ಅಂತ ಸರ್ಕಾರ ಲೋಕಾಯುಕ್ತ ಕಚೇರಿಗೆ ಆದೇಶವನ್ನ ಕೊಟ್ಟಿದೆ. ಹಾಗಾಗಿ ಎಸ್ಐಟಿಗೆ ಈಗ ಪ್ರಕರಣದ ತನಿಖಾ ಪತ್ರಗಳು ಹಸ್ತಾಂತರಗೊಳ್ಳುತ್ತವೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಕುರಿತಂತೆ ಎಸ್ಐಟಿ ತನಿಖೆ ಆಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದ್ರೆ ಈಗ ಎಸ್ಐಟಿ ತನಿಖೆಗೆ ಸರ್ಕಾರದ ಅಧಿಕೃತ ಆದೇಶ ಲಭ್ಯವಾಗಿದೆ. ಲೋಕಾಯುಕ್ತ ಕಚೇರಿ ತಲುಪಿದೆ ಈಗಾಗಲೇ ಸರ್ಕಾರದ ಈ ಅಧಿಕೃತ ಆದೇಶ. ಇನ್ನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರೋ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ರಾಜೀನಾಮೆಗೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಭಾಸ್ಕರ್ ರಾವ್ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಕೂಡ ಪ್ರತಿಭಟನೆಗಳು ನಡೆದವು. ಭಾಸ್ಕರ್ ರಾವ್ ರಾಜೀನಾಮೆಗೆ ಒತ್ತಾಯಿಸಿ ಎಂಜಿ ರಸ್ತೆಯಲ್ಲಿ ಬಾರ್ ಕೌನ್ಸಿಲ್ನಿಂದ ನಡೆದ ಪ್ರತಿಭಟನೆಯಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕೂಡ ಭಾಗಿಯಾಗಿದ್ರು. ಭಾಸ್ಕರ್ ರಾವ್ ರಾಜೀನಾಮೆಗೆ ಅವರು ಆಗ್ರಹಿಸಿದರು. ಸ್ವತಃ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕೂಡ ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ರಾಜೀನಾಮೆಯ ಪ್ರತಿಭಟನೆಗೆ ಧುಮುಕಿದ್ದಾರೆ. ಇವತ್ತು ಎಂಜಿ ರಸ್ತೆಯಲ್ಲಿ ಬಾರ್ ಕೌನ್ಸಿಲ್ ಸದಸ್ಯರ ಜೊತೆಗೂಡಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇವತ್ತು ಪ್ರತಿಭಟನೆ ನಡೆಸಿದ್ರು. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಈಗ ಪ್ರತಿಭಟನಾ ಅಖಾಡಕ್ಕಿಳಿದಿರೋದ್ರಿಂದ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರ ರಾಜೀನಾಮೆಗೆ ಮತ್ತಷ್ಟು ಒತ್ತಡ ಹೆಚ್ಚಾದಂತಾಗಿದೆ. ಇದುವರೆಗೂ ಪ್ರತಿಭಟಿಸುತ್ತಿದ್ರು ಮಾತಿನ ಮೂಲಕ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ. ಆದ್ರೆ ಇವತ್ತು ಪ್ರತಿಭಟನೆಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಬಳ್ಳಾರಿಯಲ್ಲೂ ಕೂಡ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಯಿತು. ನ್ಯಾಯಮೂರ್ತಿ ಭಾಸ್ಕರ್ ರಾಜೀನಾಮೆ ನೀಡಲೇಬೇಕು. ಲೋಕಾಯುಕ್ತ ಭಾಸ್ಕರ್ ಅವರ ರಾಜೀನಾಮೆ ನೀಡಲೇಬೇಕು. ಈಗ ನೀವು ನೋಡ್ತಿರುವಂತಹ ದೃಶ್ಯಗಳು ಬಳ್ಳಾರಿ ಹಾಗೆ ಬೆಳಗಾವಿಯ ವಕೀಲರು ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಿರೋದು. ಬಳ್ಳಾರಿಯಲ್ಲೂ ಕೂಡ ವಕೀಲರು ಪ್ರತಿಭಟನೆ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅವರ ಪ್ರತಿಕೃತಿ ದಹಿಸಿ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಇನ್ನು ಬೆಳಗಾವಿಯ ವಕೀಲರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಜ್ಯಾದ್ಯಂತ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ವಕೀಲರು ಕೂಡ ಪ್ರತಿಭಟನೆಯಲ್ಲಿ ತೊಡಗ್ತಾ ಇದ್ದಾರೆ. ನ್ಯಾಯಮೂರ್ತಿ ಭಾಸ್ಕರ್ ರಾಜೀನಾಮೆ ನೀಡಲೇಬೇಕು. ಲೋಕಾಯುಕ್ತ ಭಾಸ್ಕರ್ ಅವರ ರಾಜೀನಾಮೆ ನೀಡಲೇಬೇಕು. ಲೋಕಾಯುಕ್ತ ಸಂಸ್ಥೆ ಗೌರವ ನ್ಯಾಯಮೂರ್ತಿ ಭಾಸ್ಕರ್ ರಾಜೀನಾಮೆ ನೀಡಲೇಬೇಕು.
ಭಾಸ್ಕರ್ ಅವರನ್ನ ರಾಜ್ಯ ನೀಡಲೇಬೇಕು. ನೋಡಿ ಭಾಸ್ಕರ್